ನಾವಿವತ್ತು ಪೋರ್ಕ್ ಮಸಾಲ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೆ 1.5 kg ಪೋರ್ಕ್ ತಗೊಂಡಿದ್ದೀವಿ. ಇದನ್ನ ನೀಟಾಗಿ ತೊಳೆದು ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಇದನ್ನ ಬೇಯಲಿಕ್ಕೆ ಇಡೋಣ. ಪೋರ್ಕ್ ಮಾಡೋದಕ್ಕೆ ಅದಕ್ಕೆ ಏನೆಲ್ಲ ಮಸಾಲೆಗಳು ಬೇಕಂತ ನೋಡ್ಕೊಳ್ಳೋಣ. ನಾವಿವತ್ತು ಪೋರ್ಕ್ ಮಸಾಲ ಹೇಗೆ ಮಾಡೋದಂತ ನೋಡೋಣ. ಇದು ಕೊಡಗಿನಲ್ಲಿ ಭಾಳ ಫೇಮಸ್ ಆಗಿರೋಂಥ ಒಂದು ಡಿಶ್ಶು. ಇದಕ್ಕೆ ನಾನು 1.5 kg ಪೋರ್ಕ್ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಅರಿಶಿನ, ಒಂದು 3 ಮೀಡಿಯಮ್ ಸೈಜಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರು ಸೊಪ್ಪನ್ನು ಹೆಚ್ಚಿ ಹಾಕ್ಕೊಂಡಿದ್ದೀವಿ. ಹಾಗೆ ಇದಕ್ಕೆ 3 ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀವಿ. ಆಗುತ್ತೆ ಬೇಯುವಾಗ. ಅದಕ್ಕೆ ಒಂದು 3ರಷ್ಟು ಹಸಿಮೆಣಸು ತೊಗೊಂಡಿದ್ದೀವಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಹಾಗೆ ಒಂದು ಈರುಳ್ಳಿನ ಕುಯ್ದು ಹಾಕ್ಕೊಳ್ಬೇಕಾಗತ್ತೆ. ಇದನ್ನ ಸ್ವಲ್ಪ ಕ್ರಷ್ ಮಾಡಿಕೊಂಡ್ರೆ ಸಾಕು, ತುಂಬ ನೈಸಾಗಿ ಆಡಿಸ್ಕೊಳ್ಳೋದು ಬೇಡ. ಈರುಳ್ಳಿನ ಮಾಂಸಕ್ಕೆ ಕುಯ್ದೂ ಹಾಕ್ಕೊಂಡಿದ್ದೀವಿ ತಳ್ಳಗಾಗಿ. ಹಾಗೆ ಮಿಕ್ಸಿ ಮಾಡ್ಕೊಳ್ಳೋದಕ್ಕೂ ಒಂದು 2 ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀವಿ. ಜೊತೆಗೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡಿದ್ದೀವಿ. ಇದನ್ನ ಸ್ವಲ್ಪ ಕ್ರಷ್ ಮಾಡ್ಕೊಳ್ಳೋಣ. ಈಗ ಪೋರಕ್ಕು ಬೇಯಕ್ಕೆ ಇಡೋಕ್ಕಿಂತ ಮುಂಚೆ ಇದು ರುಬ್ಬಿಟ್ಟಿರೋ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಬೇಕು. ಇದಕ್ಕೆ ಹಸಿ ಮಸಾಲೆಗಳು ಹಾಕುವಾಗ ನೋಡಿ, ಅದು ತುಂಬ ಪೇಸ್ಟ್ ಥರ ಮಾಡ್ಕೊಂಡಿಲ್ಲ, ಸ್ವಲ್ಪ ಕ್ರಷ್ ಆಗಿರೋದು. ಈ ಥರನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕರಿಬೇವೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಒಂದು ಸಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿ, ಹೀಗೆಲ್ಲ ಮಿಕ್ಸ್ ಮಾಡಿ ಆಗಿದೆ. ಇದನ್ನ ಸ್ವಲ್ಪ ಬೇಯಲಿಕ್ಕೆ ಇಟ್ಕೊಳ್ಳೋಣ. ಈಗ ಆಲ್ಮೋಸ್ಟು ಮಾಂಸಗಳು ಬೆಂದಿದೆ ನೋಡಿ, ಎಣ್ಣೆ ಹೇಗೆ ಬಿಟ್ಟಿದೆ ಅಂತ. ಇದಕ್ಕೆ ಕೆಲವು ಮಸಾಲೆಗಳನ್ನ ಹುರ್ಕೊಂಡು ಹಾಕೋಬೇಕಾಗುತ್ತೆ. ಅದಕ್ಕೆ ಏನೆಲ್ಲ ಬೇಕಂತ ನೋಡ್ಕೊಳ್ಳೋಣ. ಪೋರ್ಕ್ ಮಸಾಲೆಗೆ ನಾವು 4 ಟೇಬಲ್ ಸ್ಪೂನಷ್ಟು ಸಾಂಬಾರು ಹುಡಿ ತಗೊಂಡಿದ್ದೀವಿ. ಹಾಗೆ ಕೊಡಗಿನಲ್ಲಿ ಪೋರ್ಕ್ ಮಸಾಲ ರೆಡಿಮೇಡ್ ಸಿಗೋದ್ರಿಂದ ಅದೊಂದು 5 ಸ್ಪೂನಷ್ಟು ತಗೊಂಡಿದ್ದೀವಿ. ಇದನ್ನ ಸ್ವಲ್ಪ ಡಾರ್ಕ್ ಬ್ಲ್ಯಾಕ್ ಬರೋಷ್ಟು ಹುರ್ಕೋಬೇಕಾಗತ್ತೆ. ಹಸಿ ಮಸಾಲೆ ಎಲ್ಲ ಹಾಕಿ ಇದನ್ನ ಒಂದು 45 ನಿಮಿಷ ತನಕ ಬೇಯಿಸ್ಕೊಂಡಿದ್ವಿ. ಹಾಗೇನೆ ಈಗ ಇದಕ್ಕೆ ಬೇಕಾಗಿರೋಂಥ ಮಸಾಲೆ ಹುರ್ಕೊಂಡು ಹಾಕಿದ್ಮೇಲೆನು ಇದೊಂದು 20 ರಿಂದ 25 ನಿಮಿಷ ತನಕ ಒಲೆ ಮೇಲೆ ಇಟ್ಕೊಂಡು ಬೇಯಿಸ್ಕೋಬೇಕು. ಪೋರ್ಕ್ ಮಸಾಲ ರೆಡಿಯಾಗಿದೆ. ಇದಕ್ಕೆ ಕೊನೆಯಲ್ಲಿ 1-2 ನಿಂಬೆಹಣ್ಣು ಹಾಕ್ಕೊಳ್ಬೋದು. ನಾವು ಕೊಡಗಿನಲ್ಲಿ ಕಾಚಂಪುಳಿ ಸಿಗೋದ್ರಿಂದ ನಾವು ಅದನ್ನೇ ಹಾಕ್ಕೊಳ್ತೀವಿ. ಅದೊಂದು 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.